ಹಲೋ, ಇಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಕೃತಿಕಕ್ಕ ಯಾಕೋ ಒಂಥರ ಮಾಡ್ತೈತೆ. ಇಲ್ಲ ನಿಜ. ಹಲೋ ಗೈಸ್, ಪ್ರ್ಯಾಂಕ್ ಗೈಸ್. ಹಾಸ್ಪಿಟ್ಲಿಗೆ ಹೋಗ್ತೈತಿ. ಈಗ ಭಾಳ ಅದ ಅವ್ರಿಗೆಲ್ಲ ಹೇಳುತ್ತೆ. ಹಲೋ, ಹಾಂ ಹಾಸ್ಪಿಟ್ಲಿಗೆ ಹೊಂಟಿದ್ದೀವಿ ನಾವು. ಕುತ್ತಿ ಯಾಕೋ ಒಟ್ಟು ನೋವು ಅಂತ ಹೋದಾಳೆ. ಯಾಕೋ ಹೆಂಗೆ ಮಾಡುತ್ತಿದ್ದಳು. ಅದಕ್ಕೆ ಬಂದಿಲ್ಲ ನಾವೇನು. ನಾವು ಯಾರು ಇದ್ವಿ ಎಲ್ಲರೂ. ಹಾಂ ಈಗ ದರ್ಶನ ಮಾಡಿದ ಹೇಳಿದ್ವಿ. ಅವರು ಬರಲ್ಲ, ಅವ್ರು ನಂಬಲೇ ಇಲ್ಲ ನಾವು ಹೇಳಿದ್ರೆ. ನಿಜಾನ ಸುಳ್ಳ? ಮತ್ತೆ ನಿಜ. ತಡಿ ಆಮೇಲೆ ಮಾಡ್ತೀವಿ. ಕೊರಿಬೇಡ, ಆಮೇಲೆ ಮಾಡ್ತೀನಂತ. ಇಡು ಇಡು ಅಂತ ಹೇಳ್ತಾ ಇದ್ದಾರೆ. ದರ್ಶಿದು ಮಿಸ್ ಕಾಲ್ ಬಂದೈತಿ. ಹೋಗು ಹೋಗು. ಓ ಮೈ ಗಾಡ್. ಈಗ ಎಲ್ಲ ಐಶು ಮೇಲೆ ಬೈಯೋದು. ಐಶು ನಿನಗೆ ಬೈಯೋದು. ನಾನು ನಿನಗೆ ಎಲ್ಲರೂ ಮಾಡಿ ಹೇಳ್ತೀನಪ್ಪ. ಫಸ್ಟ್ ನಿಮ್ಮ ಮನೆಗೆ ಹೋಗೋಣ. ಮನೆಗೆ ಹೋಗೋಣ ಅನಿಸ್ತಾ. ಅವ್ರು ಯಾಕೋ ಯಾರು ಸೀರಿಯಸ್ ತಗೊಂಡಂಗೆ ಕಾಣಲ್ಲ. ಇವ್ರದ್ದು ಕಾಲ್ ಬರ್ತಿತ್ತು, ಕಾಲ್ ಮೇಲೆ ಕಾಲು. ನಿನಗೆ ಬಂದಿಲ್ಲ ಅರ್ಚಿ. ನಿನಗೆ ಎತ್ತಲ್ಲ ಅಂತಲ್ಲ. ಇಲ್ಲಪ್ಪ ಏನಂತ ಹೇಳ್ಬೇಕು. ದೊಡ್ಡ ಮಾಮಂದ ಇತ್ತಲ್ಲ, ಮಾಡ್ತಾ ಇದ್ದಾಳೆ. ಮಿಸ್ ಮಾಡ್ತಾ ಇದ್ದಾರೆ. ಫುಲ್ ಗಾಬರಿ ಆಗ್ಬಿಟ್ಟಾರೆ. ನಮ್ಮನೆಯವ್ರು ಗಾಬರಿ ಆಗವ್ರೆ. ಪಾಪದವ್ರು ಏನು ಗಾಬರಿ ಇಲ್ಲ, ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರು ಯಾರು ಸೀರಿಯಸ್ ಆಗಿ ತಗೊಂತಿಲ್ಲ ನಮ್ಮ ಮಾತನ್ನ. ಇವ್ರು ನೋಡಿದ್ರೆ ಫೋನ್ ಮೇಲೆ ಫೋನ್ ಹೊಡಿತವ್ರೆ. ಏನಾದರೂ ಸರಿಯಪ್ಪ. ಎರಡನೇ ಕಾಲ್ ಬಂತು ಅಪ್ಪಚ್ಚಿದು. ಸತ್ವಿ ನಾವು. ಯಾಕೋ ಸರಿಯಾಗಿ ಬಯಸ್ಕೊಂತೀವಿ ಅಂತ ಅನಿಸ್ತಿದೆ. ಓ ಮೈ ಗಾಡ್, ನಂತರ ಸ್ವಿಚ್ ಆಫ್ ಆಗ್ಬಾರ್ದಿತ್ತು. ಏನೋ ಮಾಡೋದೇನೋ ಸುಮ್ಮನೆ ಮಾಡೋಣ ಅಂತ ಮಾಡ್ಬಿಟ್ವಿ. ಇವಾಗ ಯಾಕೆ ಗೊತ್ತಾಗ ಅಂತಿದೆ. ಫಸ್ಟ್ ನಿಮ್ಮನೆ ಹೋಗ್ತಿರೋ ನೋಡು. ಇವ್ರಿಗೆ ನಮ್ಮ ಮನೆಗೆ ಇಲ್ಲ, ನಿಮ್ಮ ಮನೆಗೆ ಇರೋದು. ಯಾರು ರಚನಟೂರಲ್ಲ. ಈಗ ಎಲ್ಲಿಗೆ ಹೋಗೋಣ? ನಮ್ಮ ಮನೆಗೆ ಯಾರು ಸೀರಿಯಸ್ ತಗೊಂಡಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ನೋಡ್ರಿ. ವಿಡಿಯೋ ಮಾಡ್ಕೊಂಡ ಮೇಲತ್ತನ ಹೊರಗೆ ಇದ್ರೆ ಕಾಣಿಸ್ಬಿಡ್ತೈತೆ ನಾವು ಬರೋದು. ಅವ್ರಿಗೂ ಗೊತ್ತಾಯ್ತು ಅನ್ಸ್ತದೆ. ನಿಲ್ಸಿದ್ರೆ ಅದಕ್ಕೆ ಫೋನ್ ಮಾಡಿ. ಇಲ್ಲ ಅರ್ಶಿನ ಕ್ಯಾಮ್ರಾ ಹಿಡ್ಕೊಂಡೆ ಒಳಗೆ ಹೋಗ್ಬೇಕು ಅವನೀಗ ನಮ್ಮನ್ನ ಬಚಾವ್ ಮಾಡಕ್ಕೆ. ಗೈಸ್, ಇಲ್ಲೂ ಮನೆ ಕೆಳಗಿದ್ದೀವಿ. ಮೇಲೆ ಫೋನ್ ಮಾಡ್ತಿದ್ದಾರೆ. ನೋಡೋಣ ಬನ್ನಿ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ನಡ್ರಿ. ಅಮ್ಮ ಯಾರಿಗೂ ಫೋನ್ ಮಾಡ್ತಿದ್ದಾರೆ ಗೈಸ್. ನೋಡಿದ್ರು.
ಬರೀ ಇಂಥದ್ದು ಮಾಡ್ತಾರೆ ನೋಡು. ಈಗ ಸೀರಿಯಸ್ ಅಲ್ಲಿ ನೋಡು ಇಲ್ಲಿ ಏನ್ ಮಾಡ್ತಾ ಇದಾರೆ ಇವ್ರು. ಅವ್ರು ಅಲ್ಲಿ ಹೋಗಿ ಬಂದಾರ ಬಾ. ಅಲ್ಲಿ ಹೋಗಿ ಬಂದಿರಿ. ಇಲ್ಲ ಇಲ್ಲೇ ಡೈರೆಕ್ಟ್ ಬಂದಿರೋದು, ನೀವೇ ತಲೆ ಕೆಡ್ಸ್ಕೊಂಡಿರೋದು. ಕರೆಕ್ಟಾಗಿ ಮನೆ ಹತ್ರ ಕಾರ್ ನಿಂತತ್ ನೋಡು ಅಂತ ಸೂರ್ಯ ಹೇಳ್ತಾ ಇದಾನೆ. ಕಾರ್ ನಿಂತಂತ ಅವ್ರ ಮನೆ ಹತ್ರ ಅಂತ. ಯಾವಾಗ ನಿಲ್ಸಿದ್ರಿ ಹೇಳ? ಇವಾಗ ಬಂದ್ವಿ. ಮತ್ತೇನು ಆರಾಮ್ ಕೇಳಿಸ್ಕೊಂಡ್ ಹೇಳಿದ್ನೆ ಏನಪ್ಪ? ನಾನು ಆರ್ನೇ ಮಾಡಿಲ್ಲ ಅದಕ್ಕೆ. ಆರಾಮ್ ಕೇಳಿಸ್ಕೊಂಡ್ ನಾನು ಏನ್ ಅನ್ಕೊಂಡೆ ಗೊತ್ತಾ, ಇಲ್ಲಿದು ರಿಯಾಕ್ಷನ್ ತಗೊಳಕ್ಕೆ ಇವ್ರಿಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಇವ್ರು ಹೊಂಟದಾರೆ ಅಂತ ನಾನು ಇವ್ರಿಗೆ ಫೋನ್ ಮಾಡಕತ್ತೀನಿ. ಕರೆಕ್ಟಾಗಿ ಹೇಳಲ್ಲ ಅವನು. ಅಲ್ಲ ಆಂಟಿನ ಥಿಂಕ್ ಮಾಡ್ತು, ಇವ್ರೇನಾರ ಹಾಸ್ಪಿಟಲ್ಗೆ ಹೋಗಿದ್ರೆ ಫಸ್ಟ್ ನಮಗೆ ಫೋನ್ ಮಾಡ್ತಿದ್ರು ಅಂತ ಗೊತ್ತಾಯ್ತು ಅವ್ರಿಗೆ. ಫಸ್ಟ್ ನಮಗೆ ಫೋನ್ ಮಾಡೋದು ಅವ್ರು ಅಷ್ಟು ಜನ ನಮಗೆ ಗಾಬರಿಯಾಗಿ ಅವ್ರು ನಮಗೆ ಮಾಡೋದು ಅಂತ. ಆಮೇಲೆ ಇವ್ರ ಫ್ರೆಂಡಿಗೆ ಫೋನ್ ಮಾಡಿ ಅವ್ನು ಬರೋ ತನಕ ಕಾಯ್ತಿದ್ವಾ. ಇವ್ರು ಯಾಕೆ ನಾವ್ ಇಷ್ಟೊತ್ತಾರು ಬರ್ಲಿಲ್ಲ, ಇವ್ರು ಯಾಕೋ ಫೋನೇ ಮಾಡ್ತಿಲ್ಲಲ್ಲ ಅಂತ ಅನ್ಕೊಂತಾ ಇದ್ವಿ. ನಾವೇ ಮಾಡೋಣ ಅಂತ ಪ್ರ್ಯಾಂಕ್ ಅಂತ ಮಾತಾಡ್ತಿದ್ವಿ. ಅಷ್ಟೊಂದು ದರ್ಶಿಗೆ ಫೋನ್ ಬಂತ, ಮಾಡೋಣ ಅಂತ ಹಂಗೆ ಹೇಳಿದ್ವಿ. ನೀವ್ ಯಾರು ಯಾರೇ ಆಗ್ಲಿಲ್ಲ, ಇವ್ರೇ ಗಾಬರಿ ಆಗಿಲ್ಲ. ಫ್ರೀಯಾಗಿ ಮಾಡೋದು, ಫ್ರೀಯಾಗಿ ಮಾಡಿದ ತಕ್ಷಣ ಆಕೆ ಇಷ್ಟೆಲ್ಲ ಹೇಳಿದ್ಲ ಕೂಲಾಗಿ ಅಲ್ಲಿ ಗೊತ್ತಾಯ್ತು. ಅಲ್ಲ ಗಾಬರಿ ತರ ಹೇಳಿದ್ರೆ ಕಾಮಿಡಿ ತರ ಇತ್ತದು. ಹಂಗೆ ಕಟ್ ಮಾಡಿದ್ರೆ ಫಿಕ್ಸ್ ಆಗಲ್ಲಿಗೆ. ಹಂಗಂದ್ರೆ ಕರೆಕ್ಟ್ ಆಗಿ ನಿಂತ್ಕೊಂಡು ಹೇಳ್ತಿದ್ದೀನಿ. ಮಾಡ್ತಿದ್ರ ಹಂಗೇನಾರ ಕ್ಯಾಮ್ರಾಗೆ ಹಿಂಗ್ ಲುಕ್ ಕೊಟ್ಬಿಡು ತಪ್ಪಜ್ಜಿ. ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ರು ಇನ್ನು ಕುತ್ತಿ ನುಡುತ್ತೆ ತಪ್ಪಜ್ಜಿ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಲ್ಲ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಏನಾರು ಚೌಕ್ ಕೊಟ್ಟಿದ್ರೆ ಬೀಳ್ತದ ಹೊಡ್ತ. ಹಿಂದಿಂದನೇ ಆಗಿದ್ದು ಹಾಳಾಗಿರೋದೆಲ್ಲ. ಆಗ್ಲೇ ಚೆನ್ನಾಗಿತ್ತು ತರಿಸು. ಈ ಕೈ ನೋವು. ಗೈಸ್, ಎಂಗೇಜ್ಮೆಂಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಚೌಟ್ರಿಗೆ ಹೋಗಬೇಕು. ಇವಾಗ ಮನೇಲಿದ್ದೀವಿ. ಮನೇಲಿ ಕಾಯ್ತಾ ಇದ್ದೀವಿ. ಇವ್ರೇ ನಮ್ಮ ಅತ್ತೆ ಗೈಸ್. ಇವ್ರ ಮಗಳದೇ ಮದುವೆ ಆಗ್ತಿರೋದು. ಅವ್ರು ಬರಲಿ ತೋರಿಸ್ತೀನಿ ಅಷ್ಟೇ ಗೈಸ್. ಇವ್ರು ನಮ್ಮ ಮಾಮ ಗೈಸ್. ಮಾಮ ಬರ್ಲಿ ತಡಿ. ಹೇಳ್ರಿ ಅತ್ತೆ ಸುಮತ್ತೆ ಹೇಳ್ರಿ. ಸೊ ಗೈಸ್, ಇವಾಗ ಚೌಟ್ರಿಗೆ ಬಂದಿದ್ದೀವಿ. ಎಂಗೇಜ್ಮೆಂಟು ಕಪಲ್ಸ್ ಇದ್ದಾರೆ. ಆ್ಯಂಡ್ ನಿಮ್ಮ ಹರ್ಷಿತ್ ಅವರು ಇಲ್ಲಿ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ ಕಪಲ್ಸ್ದು. ದೇ ಆರ್ ದ ಕಪಲ್ಸ್. ಕಪಲ್ಸಲ್ಲಿದ್ದಾರೆ. ಅವನು ನೆಕ್ಸ್ಟ್ ಕ್ಯಾಮ್ರಾಮನ್ ಆಗೋ ಸ್ಕೀಮ್ಗೆ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಆ್ಯಂಡ್ ನಾವೆಲ್ಲ ದೆವ್ವಗಳ ಥರ ಮೇಕಪ್ ಮಾಡಿಕೊಂಡು ಬಂದಿದ್ದೀವಿ.
ಅಷ್ಟೇ ಫೋಟೋ ಶೂಟ್ ಮಾಡಕ್ಕೋತೀನಿ ನೋಡಿ ನಮ್ಮ ವಿಡಿಯೋಗ್ರಾಫರು. ಒಂಥರ ಮೇಕಪ್ ಹಾಕೊಂಡು ದೆವ್ವ ಕಾಣಕ್ ಕಾಣ್ತಿಲ್ಲ. ವ್ಲಾಗಿಗೆ ಪರಿಚಯ ಮಾಡಿಕೊಡಿ. ಹೆಸರು ವಿನಯ್. ಹಾಯ್ ಬ್ರೋ. ಇವರು ಇವ್ರ ಹಸ್ಬೆಂಡ್ ಅವರ ಸಿಸ್ಟರ್ ಐಶು ಅಂತ. ಎಲ್ಲ ಕಸಿನ್ಸ್. ಇವಳು ಚೈಲ್ಡ್ಹುಡ್ ಬೆಸ್ಟ್ ಫೋಟೋ ಹಾಕ್ತೀನಿ. ಟೈಮಲ್ಲೇ 12:30 ಆಗಿದೆ ಗೈಸ್. ಇನ್ನೂ ಇವ್ರೇನೋ ಮಾಡ್ತಾನೆ ಇದ್ದಾರೆ. ಇನ್ನೂ ರಿಂಗ್ ಹಾಕೇ ಇಲ್ಲ. ನಿಮ್ಮನ್ನು ತೆಗಿತಿದ್ದೀನಿ. ಹಾಯ್ ಹೇಳ್ರಿ. ಗೈಸ್ ಊಟಕ್ಕೆ ಕೂತಿದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡಬೇಕು. ಟೈಮ್ ಆಗಿದೆ ಆಲ್ರೆಡಿ. ಅದರಲ್ಲಿ ಬೇರೆ ಇವತ್ತು ಸಂಡೇ ಎಲ್ಲೋ ವಾಪಸ್ ಬರ್ತಿರ್ತಾರೆ. ಭಾಳ ಟ್ರಾಫಿಕ್ ಇರುತ್ತೆ ತುಮಕೂರಿಂದ. ಸೊ ಬೇಗ ಹೋಗ್ಬೇಕು ಗೈಸ್. ವಾಯ್ಸ್ ಕೇಳ್ತಾಯಿತ್ತು ಇಲ್ಲ ಗೊತ್ತಿಲ್ಲ. ಊಟದಲ್ಲಿದ್ದೀನಿ. ಮೈಕ್ ಮರ್ತು ಬಂದಿದ್ದು ಪ್ರಾಬ್ಲಮ್ ಆಯಿತು. ಬಾಯ್ ಬಾಯ್. ಬಾಯ್ 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 ಬಾಯ್. ಏನದಚ್ಚ ಬಾಯ್ ಬಾಯ್. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ಬೆಂಗಳೂರಿಗೆ. ಕಾರಲ್ಲೇ ಹೋಗ್ತಾ ಇದ್ದೀವಿ. ಸ್ವಲ್ಪ ಲಗೇಜ್ ಎಲ್ಲ ಇತ್ತು ತಗೊಂಡು, ಅದಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲೇ. ಟ್ರಾಫಿಕ್ ಇರುತ್ತೆ, ಅದಕ್ಕೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಬೇಗ ಬಿಟ್ಟಿದ್ದೀವಿ. ಇವತ್ತು ಸಂಡೇ ಬೇರೆನಾ, ಎಲ್ಲ ಜನ ಹಬ್ಬ ಮುಗಿಸ್ಕೊಂಡು ವಾಪಸ್ ಬರ್ತಿರ್ತಾರೆ. ಟ್ರಾಫಿಕ್ ಇರುತ್ತೆ ಅಷ್ಟೇ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಗೈಸ್ ಸಾರಿ, ಅದು ವಿಡಿಯೋ ಅಲ್ಲೇ ಕಟ್ ಆಗಿಬಿಟ್ಟಿದೆ ಮಿಸ್ಸಾಗಿ. ಇನ್ನು ಏನೇನೋ ಹೇಳಿದ್ದೆ ನಾನು ಅದರಲ್ಲಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇನ್ನೊಂದು ಪ್ರ್ಯಾಂಕ್ ಮಾಡಿದ್ದೆ ಗೈಸ್. ಅಂದರೆ ಅದು ಎಕ್ಸಿಕ್ಯೂಟಿವ್ನ ಮಾಡಿದ್ದೆ, ಬಟ್ ಫ್ಲಾಪ್ ಆಯ್ತದು. ಏನು ಅಂತ ಹೇಳಲ್ಲ, ಯಾಕಂದರೆ ಅದೇ ವಿಷಯ ಹಿಡ್ಕೊಂಡು ಇನ್ನೊಂದು ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ. ಸೊ ಅದೇನು ಅಂತ ಹೇಳಿದರೆ, ನೆಕ್ಸ್ಟ್ ಪ್ರ್ಯಾಂಕು ಚೆನ್ನಾಗಿ ಬರೋಲ್ಲ. ಸೊ ಅದೇ ವಿಷಯದ ಮೇಲೆ ಇನ್ನೊಂದು ಪ್ರ್ಯಾಂಕ್ ವಿಡಿಯೋ ಬರುತ್ತೆ ಸದ್ಯದರಲ್ಲೇ. ಅಷ್ಟೇ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಚೆನ್ನಾಗಿದೆ, ಅ ಡೇ ಇನ್ ಮೈ ಲೈಫ್. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ. ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಗೈಸ್. ಅಷ್ಟೇ ಗೈಸ್, ಟಾಟಾ ಬಾಯ್ ಬಾಯ್.